ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇಂಡಿಯಾ ವರ್ಸಸ್ ಜಿಂಬಾಬ್ವೆ ನಾಳೆ ನಡೀತಾ ಇರುವಂತಹ ಮೊದಲನೇ T20 ಸರಣಿ ಪಂದ್ಯಕ್ಕೆ ನಮ್ಮ ಟೀಮ್ ಇಂಡಿಯಾದ ಬಲಿಷ್ಠ ಪ್ಲೇಯಿಂಗ್ 11 ಯಾವ ರೀತಿಯಾಗಿರುತ್ತೆ, ಯಾವೆಲ್ಲ ಪ್ಲೇಯರ್ಸ್ ಗಳು ಆಡುವಂತ ಸಾಧ್ಯತೆ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಒಂದೇ ಒಂದು ಲೈಕ್ ಕೂಡ ಮಾಡ್ಕೊಳ್ಳಿ. ಇವಾಗ ಡೈರೆಕ್ಟ್ ಆಗಿ ಪ್ಲೇಯಿಂಗ್ 11 ಗೆ ಹೋಗೋದಕ್ಕಿಂತ ಮುಂಚೆ ಜಿಂಬಾಬ್ವೆ ವಿರುದ್ಧ T20 ಸರಣಿ ಪಂದ್ಯಕ್ಕೆ ಆಯ್ಕೆ ಆಗಿರುವಂತಹ ನಮ್ಮ ಟೀಮ್ ಇಂಡಿಯಾದ ಪ್ಲೇಯರ್ಸ್ ಗಳ ಬಗ್ಗೆ ಒಂದಿಷ್ಟು ಮಾತಾಡುವಂತಹ ವಿಷಯ ಇದೆ. ಏನು ಅಂತ ಅಂದ್ರೆ ನಮ್ಮ ಟೀಮ್ ಇಂಡಿಯಾದ ಬ್ಯಾಟರ್ಸ್ ಗಳ ಒಂದು ಲಿಸ್ಟ್ ಅನ್ನ ನೋಡ್ತು ಅಂತ ಅಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಗಳು ಇರೋದ್ರಿಂದ ಕಳೆದ ಒಂದಿಷ್ಟು ಮ್ಯಾಚ್ ಗಳಲ್ಲಿ ರನ್ಸ್ ಗಳನ್ನ ಹೊಡೆದಿಲ್ಲ ಅಂದ್ರೂ ಕೂಡ ಸ್ವಲ್ಪ ನಮ್ಗೆ ನಂಬಿಕೆ ಇದೆ ಈ ಪ್ಲೇಯರ್ಸ್ ಗಳು ಸ್ವಲ್ಪ ಫಾರ್ಮ್ ಗೆ ಬಂತು ಅಂತ ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಆ ರನ್ಸ್ ಗಳನ್ನ ಹೊಡೆಯುವಂತ ಸಾಧ್ಯತೆ ಇದೆ, ಮ್ಯಾಚ್ ಗಳನ್ನ ಗೆಲ್ಲಿಸುವಂತ ಸಾಧ್ಯತೆ ಇದೆ ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಬೌಲರ್ಸ್ ಗಳ ಒಂದು ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ಸೆಲೆಕ್ಷನ್ ಕಮಿಟಿ ಅವರು ಈ ಒಂದು ಬೌಲರ್ಸ್ ಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ತುಂಬಾನೇ ತಪ್ಪುಗಳನ್ನ ಮಾಡಿದ್ರ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ಕಂಪ್ಲೀಟ್ಲಿ ಯಂಗ್ ಪ್ಲೇಯರ್ಸ್ ಗಳನ್ನ ಹೊಂದಿರುವಂತಹ ಒಂದು ಬೌಲಿಂಗ್ ಲೈನ್ ಅಪ್ ಅಂತಾನೆ ಹೇಳ್ಬೋದು. ಯಾವುದೇ ತರಹದ ಒಂದು ಎಕ್ಸ್ಪೀರಿಯನ್ಸ್ ಇರುವಂತಹ ಬೌಲರ್ ಗಳು ನಮ್ಗೆ ಈ ಒಂದು ಲಿಸ್ಟ್ ಅಲ್ಲಿ ಕಾಣಿಸ್ತಾ ಇಲ್ಲ. ಎರಡು ಪ್ಲೇಯರ್ಸ್ ಗಳನ್ನ ಎಕ್ಸ್ಪೀರಿಯನ್ಸ್ ಇರುವಂತಹ ಪ್ಲೇಯರ್ಸ್ ಗಳನ್ನ ಆಯ್ಕೆ ಮಾಡ್ಕೊಂಡಿದ್ರು, ಹರ್ಷಿತ್ ರಾಣಾ ಹಾಗೇನೆ ವರುಣ್ ಚಕ್ರವರ್ತಿ ಎರಡು ಪ್ಲೇಯರ್ಸ್ ಗಳನ್ನ ಆಯ್ಕೆ ಮಾಡ್ಕೊಂಡಿದ್ರು. ಅನ್ಫಾರ್ಚುನೇಟ್ಲಿ ಆ ಎರಡೂ ಪ್ಲೇಯರ್ಸ್ ಗಳಿಗೂ ಕೂಡ ಇಂಜುರಿ ಆಗಿರೋದ್ರಿಂದ ಅವರಿಬ್ರು ಕೂಡ ಜಿಂಬಾಬ್ವೆ ವಿರುದ್ಧದ T20 ಸರಣಿ ಪಂದ್ಯದಿಂದ ಹೊರಗಡೆ ಹೋಗಿದ್ದಾರೆ. ಅವರ ಬದಲಿ ಆಟಗಾರರಾಗಿ ಇವಾಗ ಪ್ರಿನ್ಸ್ ಯಾದವ್ ಮತ್ತು ರವಿ ಬಿಷ್ಣೋಯ್ ಈ ಎರಡು ಪ್ಲೇಯರ್ಸ್ ಗಳು ಅವರನ್ನ ರೀಪ್ಲೇಸ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಕಂಪ್ಲೀಟ್ಲಿ ಯಂಗ್ ಆಗಿರುವಂತಹ ಒಂದು ಬೌಲಿಂಗ್ ಲೈನ್ ಅಪ್ ಅಂತಾನೆ ಹೇಳ್ಬೋದು. ಇವಾಗ ಡೈರೆಕ್ಟ್ ಆಗಿ ಪ್ಲೇಯಿಂಗ್ 11 ಕಡೆಗೆ ಹೋಗೋದಾಯ್ತು ಅಂತ ಅಂದ್ರೆ ವೈಭವ್ ಸೂರ್ಯವಂಶಿ ಮತ್ತೆ ಅಭಿಷೇಕ್ ಶರ್ಮಾ ಈ ಒಂದು ಮ್ಯಾಚ್ ಅಲ್ಲಿ ಪಕ್ಕಾ ಓಪನಿಂಗ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಏನಾದ್ರು ಸಂಜು ಸ್ಯಾಮ್ಸನ್ ಅವರು ಈ ಒಂದು ಟೀಮ್ ಗೆ ಸೆಲೆಕ್ಟ್ ಆಗಿತ್ತು ಅಂತ ಅಂದಿದ್ರೆ ವೈಭವ್ ಸೂರ್ಯವಂಶಿ ಆಡ್ತಾರ ಅಥವಾ ಸಂಜು ಸ್ಯಾಮ್ಸನ್ ಆಡ್ತಾರ ಅನ್ನುವಂತಹ ಒಂದು ಕನ್ಫ್ಯೂಷನ್ ಇರ್ತಾ ಇತ್ತು. ಇವಾಗ ಸಂಜು ಸ್ಯಾಮ್ಸನ್ ಅವರು ಈ ಒಂದು ಟೀಮ್ ಗೆ ಸೆಲೆಕ್ಟ್ ಆಗದೆ ಇರೋದ್ರಿಂದ ವೈಭವ್ ಸೂರ್ಯವಂಶಿ ಅವರು ಅಭಿಷೇಕ್ ಶರ್ಮಾ ಅವರ ಜೊತೆಗೆ ಪಕ್ಕ ಓಪನ್ ಮಾಡೇ ಮಾಡ್ತಾರೆ. ಇನ್ನು ನಂಬರ್ 3 ನಲ್ಲಿ ಇಶಾನ್ ಕಿಶಾನ್ ಅವರು ಆಡ್ತಾರೆ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ. ಇನ್ನು ನಂಬರ್ 4 ಅಲ್ಲಿ ನಾಯಕನಾಗಿರುವಂತಹ ಶ್ರೇಯಸ್ ಅಯ್ಯರ್ ಅವರು ಆಡ್ತಾರೆ. ಇವಾಗ ನೋಡಿ ಶ್ರೇಯಸ್ ಅಯ್ಯರ್ ಅವರ ಕ್ಯಾಪ್ಟನ್ಸಿಯಲ್ಲಿ ನಾವು ಒಂದೇ ಒಂದು ಪಂದ್ಯವನ್ನು ಕೂಡ ಗೆಲ್ಲುವುದಕ್ಕೆ ಆಗಿಲ್ಲ. ಈಗ ಆಲ್ರೆಡಿ 7 ಪಂದ್ಯಗಳನ್ನ ಆಡಿದ್ವಿ, 7 ಪಂದ್ಯಗಳಲ್ಲಿ ಒಂದೇ ಒಂದು ಪಂದ್ಯವನ್ನು ಕೂಡ ನಮ್ಗೆ ಗೆಲ್ಲುವುದಕ್ಕೆ ಆಗಿಲ್ಲ. ಇದರಿಂದಾಗಿ ಶ್ರೇಯಸ್ ಅಯ್ಯರ್ ಅವರ ಒಂದು ಕ್ಯಾಪ್ಟನ್ಸಿ ಏನಿದೆ ಇದು ಡೇಂಜರ್ ಝೋನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಸರಣಿಯನ್ನ ಏನಾದ್ರೂ ನಾವು ಸೋತ್ರೆ ಪಕ್ಕ ಶ್ರೇಯಸ್ ಅಯ್ಯರ್ ಅವರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಡೆ ಇಳಿಸ್ತಾರೆ. ಇನ್ನು ನಂಬರ್ 5 ಅಲ್ಲಿ ತಿಲಕ್ ವರ್ಮಾ ಅವರು ಆಡ್ತಾರೆ. ನಂಬರ್ 6 ಅಲ್ಲಿ ಶಿವಮ್ ದುಬೆ, ಇನ್ನು ನಂಬರ್ 7 ಅಲ್ಲಿ ರಿಂಕು ಸಿಂಗ್ ಅವರು ಆಡ್ತಾರೆ. ಇಲ್ಲಿವರೆಗೂ ಕೂಡ ನಮ್ಮ ಟೀಮ್ ಇಂಡಿಯಾದ ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಅನ್ನೋದು ಇದೆ. ಇದಾದ್ಮೇಲೆ 4 ಜನ ಬೌಲರ್ಸ್ ಗಳು ನಮ್ಮ ಟೀಮ್ ಇಂಡಿಯಾದ ಪರವಾಗಿ ಪ್ಲೇಯಿಂಗ್ 11 ಅಲ್ಲಿ ಸ್ಥಾನವನ್ನ ಪಡ್ಕೊಳ್ತಾರೆ. ಹರ್ಷ್ ದುಬೆ, ಪ್ರಿನ್ಸ್ ಯಾದವ್, ಅಶೋಕ್ ಶರ್ಮಾ ಮತ್ತು ಮಯಾಂಕ್ ಯಾದವ್ ಅವರು ನಾಳೆ ನಡೀತಾ ಇರುವಂತಹ ಜಿಂಬಾಬ್ವೆ ವಿರುದ್ಧದ ಮೊದಲನೇ T20 ಸರಣಿ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾದ ಪರವಾಗಿ ಬೌಲರ್ಸ್ ಗಳಾಗಿ ಸ್ಥಾನವನ್ನ ಪಡ್ಕೊಳ್ಬಹುದು ಅನ್ನುವಂತಹ ಒಂದು ಅಪ್ಡೇಟ್ಸ್ ಗಳು ಇದೆ. ಇನ್ನು ಏನಾದ್ರೂ ನಮಗೆ ಸ್ಪಿನ್ನರ್ ಬೇಕು ಅನ್ನೋದಾಯ್ತು ಅಂತ ಅಂದ್ರೆ ರವಿ ಬಿಷ್ಣೋಯ್ ಅವರು ಕೂಡ ಪ್ಲೇಯಿಂಗ್ 11 ಗೆ ಬರುವಂತಹ ಸಾಧ್ಯತೆ ಇದೆ. ಇದನ್ನ ಬಿಡ್ತು ಅಂತ ಅಂದ್ರೆ ಈ ಒಂದು ಬೌಲಿಂಗ್ ಲೈನ್ ಅಪ್ ಬಗ್ಗೆ ಮಾತಾಡೋದಾಯ್ತು ಅಂತ ಅಂದ್ರೆ ಇವಾಗ ಸದ್ಯದ ಮಟ್ಟಿಗೆ ಒಂದ್ ಸ್ವಲ್ಪ ಸದ್ದಲ್ಲಿ ಇರೋದು ಯಾರು ಅಂತ ಅಂದ್ರೆ ಪ್ರಿನ್ಸ್ ಯಾದವ್ ಅವರು ಮಾತ್ರ. ಉಳಿದಂತ ಯಾವುದೇ ಬೌಲರ್ ಗಳು ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿಲ್ಲ. IPL ಅಲ್ಲಿ ತಗೊಂಡ್ ನೋಡ್ತು ಅಂತ ಅಂದ್ರೆ ಇದಕ್ಕಿಂತ ಚೆನ್ನಾಗಿ ಪ್ರದರ್ಶನವನ್ನ ಕೊಟ್ಟಂತ ಅದೆಷ್ಟೋ ಪ್ಲೇಯರ್ಸ್ ಗಳು ನಮ್ಮಲ್ಲಿ ಇದ್ರು. ಆದ್ರೂ ಕೂಡ ಈ ಪ್ಲೇಯರ್ಸ್ ಗಳನ್ನ ನಮ್ಮ ಟೀಮ್ ಇಂಡಿಯಾದವರು ಈ ಒಂದು ಜಿಂಬಾಬ್ವೆ ವಿರುದ್ಧದ T20 ಸರಣಿ ಪಂದ್ಯಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ನೋಡೋಣ ಈ ಒಂದು ಇನ್ ಎಕ್ಸ್ಪೀರಿಯನ್ಸ್ಡ್ ಬೌಲರ್ಸ್ ಗಳನ್ನ ಇಟ್ಕೊಂಡು ಶ್ರೇಯಸ್ ಅಯ್ಯರ್ ಅವರು ಈ ಜಿಂಬಾಬ್ವೆ ವಿರುದ್ಧದ T20 ಸರಣಿ ಪಂದ್ಯಗಳಲ್ಲಿ ಏನ್ ಮಾಡ್ತಾರೆ, ಎಷ್ಟು ಪಂದ್ಯಗಳನ್ನ ಗೆದ್ಕೊಳ್ತಾರೆ ಅಂತ. ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೇನೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.